ಕಳೆದ 15-20 ದಿವಸಗಳಿಂದ ನಿರಂತರವಾಗಿ ಈ ಒಂದು ಜಾಹೀರಾತು ಪ್ರತಿನಿತ್ಯ ಇವತ್ತು ಬರ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇವತ್ತಿನ ಮಾಧ್ಯಮ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೂ ಸ್ವಲ್ಪ ಅನುಭವ ಇದೆ. ಸರ್ಕಾರಕ್ಕೆ ಈ ರೀತಿ 15 ದಿನಗಳ ಒಂದು ಜಾಹೀರಾತಿಯನ್ನು ನೀಡಿದ್ದಾರೆ. ಅಟ್ಲೀಸ್ಟ್ ಮಾಧ್ಯಮದ ನಡೆಸ್ತಕ್ಕಂಥವ್ರಿಗಾದರೂ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ದೊರಕಿದೆಯೇನೋ ಅಂತಕ್ಕಂಥದ್ದು ಅದಕ್ಕೆ ಅಭಿನಂದಿಸಬೇಕು. ಈ ಸರ್ಕಾರಕ್ಕೆ ಬಿ ಖಾತಾಯಿಂದ ಎ ಖಾತಾ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದು. ಈ ಬಿ ಖಾತಾಯಿಂದ ಎ ಖಾತಾ ಸಮಸ್ಯೆಗಳೇನಿದೆ 2-3 ದಿನಪತ್ರಿಕೆಗಳಲ್ಲಿ ಎಡಿಟೋರಿಯಲ್ಗಳನ್ನು ಬರೆದಿರೋದು ಗಮನಿಸಿದ್ದೆ ನಾನು, ಸಂಪಾದಕೀಯವನ್ನು. ಆ ಸಂಪಾದಕೀಯದಲ್ಲಿ ಇದು ಒಂದು ಒಳ್ಳೆಯ ತೀರ್ಮಾನ ಆದರೂ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗ್ಬೋದು, ಇದು ಎಷ್ಟರ ಮಟ್ಟಿಗೆ ನಾಗರಿಕರಿಗೆ ಅನುಕೂಲಗಳಾಗ್ತದೆ, ಹೊರೆ ಎಷ್ಟಾಗುತ್ತೆ, ಇದು ಎಲ್ಲದರ ಮಾಹಿತಿಗಳನ್ನು ಸಹ ಮಾಧ್ಯಮದ ಸ್ನೇಹಿತರು ನೀಡಿದ್ದೀರಿ ಹಲವಾರು ಪತ್ರಿಕೆಗಳಲ್ಲಿ. ಈ ಒಂದು ಬಿ ಖಾತಾ ವಿಷಯದಲ್ಲಿ ಎ ಖಾತಾಗೆ ಪರಿವರ್ತನೆ ಏನಿದೆ 1995ರಿಂದ ಈ ಒಂದು ಸಮಸ್ಯೆಗಳನ್ನು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರತಕ್ಕಂಥದ್ದು. ಈ ರೀತಿಯ ಒಂದು ಸಮಸ್ಯೆಗಳು ಯಾತಕ್ಕೆ ಬೆಂಗಳೂರು ನಗರದಲ್ಲಿ ಜೊತೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಈ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ 1997 ಒಂದು ಆದೇಶ, ಉದಾಹರಣೆಗೆ ವಿಭಾಗ ಪತ್ರದಲ್ಲಿ ಮಹಾನಗರ ಪಾಲಿಕೆಗಳು, ನಗರಸಭೆ, ನಗರಾಭಿವೃದ್ಧಿ ಪ್ರಾಧಿಕಾರ, ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ವ್ಯವಸಾಯೇತರ ಜಮೀನುಗಳನ್ನು, ಸೈಟ್ಗಳನ್ನು, ಕಟ್ಟಡಗಳನ್ನು 3 ಭಾಗ ಮಾಡಿದ್ದಲ್ಲಿ ಮುದ್ರಾಂಕ ಶುಲ್ಕ ಇದೆಲ್ಲ ಒಂದು ತಿದ್ದುಪಡಿಗಳು 96-97ರಲ್ಲೂ ಆಗಿದೆ. ಇಲ್ಲಿ 2003ನೇ ಇಸ್ವಿವರೆಗೆ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಯಾವುದೇ ರೀತಿ ನಿವೇಶನಗಳಿರಲಿ, ಆ ನಿವೇಶನಗಳಿಗೆ ಬಹುಶಃ ಜನತಾದಳದ ಸರ್ಕಾರ, ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು. ಅವತ್ತು ಮೊದಲು 60 ಮಹಾನಗರ ಪಾಲಿಕೆಯ ವಾರ್ಡ್ಗಳಿತ್ತು. ಆ 60 ನಗರ ಪಾಲಿಕೆ ವಾರ್ಡ್ಗಳನ್ನು 98 ನಗರ ಪಾಲಿಕೆ ವಾರ್ಡ್ಗಳಾಗಿ ತೀರ್ಮಾನ ಮಾಡಿದ್ರು, ಆದೇಶ ಆಯಿತು. 7 ನಗರಸಭೆಗಳು, 1 ಪಟ್ಟಣ ಪಂಚಾಯಿತಿ, ಇದು ಸಹ ರಚನೆ ಆಯಿತು. 110 ನಮ್ಮ ಕಾಲದಲ್ಲಿ, ಈಗಲ್ಲ. ಈ 7 ನಗರಸಭೆಗಳನ್ನು ಯಾತಕ್ಕೆ ಮಾಡಿದ್ರು? ಬೆಂಗಳೂರಿನ ಹೊರವಲಯದಲ್ಲಿ ಅಭಿವೃದ್ಧಿನೇ ಕಂಡಿರಲಿಲ್ಲ. ಹಲವಾರು ಭಾಗದಲ್ಲಿ ರೆವೆನ್ಯೂ ಸೈಟ್ಗಳನ್ನು
ವ್ಯವಸಾಯ ಮಾಡ್ತಾ ಇದ್ದಂಥ ಭೂಮಿಗಳನ್ನು ವ್ಯವಸಾಯೇತರ ಒಂದು ಯೋಜನೆಗಳಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ನಡೆದೋಗಿತ್ತು. ಅವತ್ತಿನ ಕಾಲದಲ್ಲಿ ಈ ಒಂದು ರೆಗ್ಯುಲರೈಸೇಷನಿಗೆ 110 ರೂಪಾಯಿನ ಫಿಕ್ಸ್ ಮಾಡಿದರು ಸ್ಕ್ವೇರ್ ಮೀಟ್ರಿಗೆ. 110 ರೂಪಾಯಿ ಫಿಕ್ಸ್ ಏನು ಮಾಡಿದರು, ಹಣ ಕಟ್ಟಿಸ್ಕೊಂಡು ಫಾರಮ್ ನಂಬರ್ 19 ಅವತ್ತಿದ್ದು ಖಾತೆನೂ ಸಹ ವಿತರಣೆ ಮಾಡ್ತಾಯಿದ್ರು. ಆ ರೀತಿಯ ಒಂದು ತೀರ್ಮಾನಗಳಾಗಿತ್ತು. ಅವತ್ತಿನ ವ್ಯಾಲ್ಯೂ ಅವತ್ತು 110 ರೂಪಾಯಿಯನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ಕ್ವೇರ್ ಮೀಟ್ರಿಗೆ ಆ ಸರ್ಕಾರ ತೀರ್ಮಾನ ಮಾಡಿದರು. ಒಂದು 30-40 ಸೈಟನ್ನು ಅವನು ಕೊಂಡ್ಕೊಳ್ಳೋದಕ್ಕೆ ರೆಗ್ಯುಲರೈಸ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಬೀಳ್ತಾ ಇದ್ದಿದ್ದು 12,263 ರೂಪಾಯಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರದಲ್ಲಿ. ಭೂ ಪರಿವರ್ತನಾ ದಂಡ ಅಂತ ಹೇಳಿ ಕನ್ವರ್ಷನ್ ಫೀ 1,500 ರೂಪಾಯಿನ RBI ಕಟ್ಟಬೇಕಾಗಿತ್ತು ಆ ಸ್ಕೀಮ್ನಲ್ಲಿ. ನಂತರ 2003ರಲ್ಲಿ ಅವತ್ತಿನ ಪೌರಾಡಳಿತ ನಿರ್ದೇಶಕರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದು SASನ ಜಾರಿಗೆ ತಂದಂಥದ್ದು. ಆಸ್ತಿ ತೆರಿಗೆ ಮಾಡ್ಕೊಳ್ಳಿಕ್ಕೆ ಸೆಲ್ಫ್ ಅಸೆಸ್ಮೆಂಟ್ಗೆ 97 12,000 ರೂಪಾಯಿ ಬೀಳ್ತಾ ಇದ್ದಾಗ ಒಂದು ಖಾತಾ ಪಡೀಲಿಕ್ಕೆ. ಇದರಲ್ಲಿ ಇವರೇನು 2003ರಲ್ಲಿ ಬದಲಾವಣೆ ತಂದ್ರಲ್ಲ, ನಗರಸಭೆ, ನಗರ ಪಾಲಿಕೆ, ಪುರಸಭೆ ಈ ಎಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿ ಅಂದರೆ ಖಾಲಿ ನಿವೇಶನ, ವಸತಿ ಮತ್ತು ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರಲಿ ಇಲ್ಲ ಅನಧಿಕೃತವಾಗಿರಲಿ ಅವುಗಳಿಂದ ತೆರಿಗೆನ ಕಡ್ಡಾಯವಾಗಿ ವಸೂಲಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ 19 ಫಾರಮ್ ನಂಬರ್ 19ರಲ್ಲಿ ಮಾಡ್ತಾ ಇದ್ದಂಥದ್ದೇನಿತ್ತು ಹಿಂದೆ, ಆ ಫಾರಮ್ ನಂಬರ್ 19ನ್ನು ರದ್ದು ಮಾಡಿ ಏಕ ಪ್ರಕಾರವಾದಂಥ ಒಂದು ತೆರಿಗೆ ಕಟ್ಟಿಸ್ಕೊಂಡು ಫಾರಮ್ ನಂಬರ್ 3 ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ನಮೂನೆ. ನಂತರ ಫಾರಮ್ ನಂಬರ್ 19 ಏನಿತ್ತು, ಖಾತಾ ಪುಸ್ತಕದಲ್ಲಿ ನೋಂದಾಯಿಸಿರ್ತಕ್ಕಂಥ ಎಲ್ಲ ಆಸ್ತಿ ವಿವರಗಳನ್ನು ಈ ನಮೂನೆ 3ಗೆ ವರ್ಗಾಯಿಸ್ಕೊಂಡು ನಮೂನೆ 3ಯಿಂದ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ವಿತರಣೆ ಆಗ್ತಾಯಿತ್ತು. ನಂತರ 2007 ನಾನು ಮುಖ್ಯಮಂತ್ರಿ ಇದ್ದಾಗ ಬಹುಶಃ 2006ಕ್ಕೆ ಈ ಪ್ರೋಸೆಸ್ ಪ್ರಾರಂಭ ಮಾಡೋದು ನಾವು. ಅದಕ್ಕೆ ಕಾರಣ ಈ 7 ನಗರಸಭೆಗಳಿತ್ತಲ್ಲ ಮತ್ತು ಪಟ್ಟಣ ಪಂಚಾಯಿತಿ ಸ್ವೇಚ್ಛಾಚಾರವಾಗಿ ಆ ಟೈಮ್ನಲ್ಲಿ ರೆವಿನ್ಯೂ ಬಡಾವಣೆಗಳನ್ನು ರಚನೆ ಮಾಡಿ ಆಸ್ತಿ ತೆರಿಗೆ ಎಲ್ಲ ವಸೂಲಿ ಮಾಡ್ಕೊಂಡಿದ್ರು ಅನಧಿಕೃತವಾಗೇ. 2007 ಅಂತಿಮವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ BJP ಮತ್ತು JDS ಸರ್ಕಾರ ಆಡಳಿತದಲ್ಲಿದ್ದಾಗ ಕೇಂದ್ರ ಸರ್ಕಾರದಿಂದ ಒಂದು JNNURM ಅಂತಕ್ಕಂಥ ಒಂದು ಸ್ಕೀಮು ಪ್ರಾರಂಭ ಮಾಡಿದ್ರು. 5 ವರ್ಷದಲ್ಲಿ ನಗರ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ರಾಜಧಾನಿಯಲ್ಲಿ ಬೆಂಗಳೂರು ಮತ್ತು ಮೈಸೂರು 2 ನಗರ ಚೂಸ್ ಮಾಡಿ ನನ್ನ ಕಾಲದಲ್ಲಿ ಅವತ್ತು ಜೈಪಾಲ್ ರೆಡ್ಡಿ ಅವರು ನಗರಾಭಿವೃದ್ಧಿ ಇಲಾಖೆ ಸಚಿವರು. ಈ 7 ನಗರಸಭೆ, ಕೆಂಗೇರಿ ಪಟ್ಟಣ ಪಂಚಾಯಿತಿ, 110 ಹಳ್ಳಿಗಳನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಿ ಬೆಂಗಳೂರು ನಗರದ ವ್ಯಾಪ್ತಿಗೆ ಇದೆಲ್ಲವನ್ನು ತಂದಿದ್ವು. ವಾರ್ಡ್ಗಳು 198ಕ್ಕೆ 98ರಿಂದ 198 ವಾರ್ಡ್ ಮಾಡೋದು. ನಾನು ಈ 110 ಹಳ್ಳಿಗಳು 7 ನಗರಸಭೆ ಸೇರಿಸ್ಲಿಕ್ಕೆ ಕಾರಣ
ಈ ನಗರಸಭೆಗಳಲ್ಲಿ ಅವ್ರು ಇಷ್ಟ ಬಂದಾಗೆ ಪ್ಲ್ಯಾನ್ಗಳನ್ನ ಸ್ಯಾಂಕ್ಷನ್ ಮಾಡಿ ಯಾವೊಂದು ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಹುಡುಗಾಟ ಆಡ್ತಾಯಿದ್ರು. ಜೊತೆಗೆ 5 ವರ್ಷದಲ್ಲಿ ಸುಮಾರು 25,000 ಕೋಟಿ ಹಣ ಬೆಂಗಳೂರು ನಗರ ಮತ್ತು ಮೈಸೂರಿನ ಅಭಿವೃದ್ಧಿಗೆ, ಮೈಸೂರು ನಗರಕ್ಕೆ ನಮಗೆ ಹಣ ತೊಡಗಿಸ್ತಕ್ಕಂಥ ಒಂದು JNNURM ಸ್ಕೀಮ್. ಅದು 35% ಕೇಂದ್ರ ಸರ್ಕಾರ, 35% ರಾಜ್ಯ ಸರ್ಕಾರ, ಇನ್ನು 30% ನಮ್ಮ ಸ್ಥಳೀಯ ಸಂಸ್ಥೆ. ಇವರು ಈ 3 ಹಂತದಲ್ಲಿ ದುಡ್ಡನ್ನು ಕೊಡಬೇಕು. ಇವರು 3 ಸಂಸ್ಥೆಗಳು ಈ 25,000 ಕೋಟಿ ಹಣ 5 ವರ್ಷದಲ್ಲಿ ಖರ್ಚು ಮಾಡತಕ್ಕಂಥ ಒಂದು ಅವಕಾಶ ಏನಿತ್ತು, ಆ ದೃಷ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ತಂದಂಥ ಕಾರ್ಯಕ್ರಮ ನಾನು ಅವತ್ತು. ನಂತರ ನನ್ನ ಅಧಿಕಾರ ಹೋಯಿತು, ಹೊಸ ಸರ್ಕಾರ ಬಂತು. ಅವರು ಯಾವ ಥರ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನ್ನ ಕಾಲದಲ್ಲಿ ಈ 110 ರೂಪಾಯಿ ಇತ್ತಲ್ಲ, ಅದನ್ನು ಎರಡು 2017 ಇಲ್ಲಿ ಸಮಸ್ಯೆಗಳಿತ್ತಲ್ಲ, ಖಾತಾ ಇಶ್ಯೂದು ಇದೆಲ್ಲ ಡೀಟೇಲ್ ಓದಕ್ಕೆ ಹೋಗಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲೆಯೊಳಗೆ ಬರುವ ಪ್ರದೇಶಗಳ ಪೈಕಿ ಸಾಕಷ್ಟು ಪ್ರದೇಶಗಳು ಇನ್ನೂ ಸರ್ಕಾರದ ಕಂದಾಯ ಇಲಾಖೆ ಆಡಳಿತಕ್ಕೊಳಪಟ್ಟಿರುವ ಕೃಷಿ ಭೂಮಿಯ ಸ್ವರೂಪದಲ್ಲೇ ಹೊಂದಿರುತ್ತವೆ. ಸದರಿ ಪ್ರದೇಶಗಳು ಅಭಿವೃದ್ಧಿಗೊಂಡು ಕೃಷಿಯೇತರ ಉದ್ದೇಶಗಳಿಗೆ ಬಳಕೆಯಾಗುವಾಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದಿಂದ ಬಡಾವಣೆಗೆ ಮಂಜೂರಾತಿ ಪಡೆದುಕೊಂಡ ನಂತರವೇ ಅದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಂಡು ಅದರಲ್ಲಿ ಬರುವ ನಿವೇಶನ ಆಸ್ತಿಗಳಿಗೆ ತೆರಿಗೆ ನಿರ್ಧಾರ ಮಾಡಿ ಖಾತಾ ನೋಂದಣಿಯನ್ನು ಮಾಡಿಕೊಡಲು ಅವಕಾಶ ಇರತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ನಾವೇನು ಮಾಡೋದು, ನಿವೇಶನದ ವಿಸ್ತೀರ್ಣ ನಂತರ ದಿನಾಂಕ 27/10/2007 ಮಾನ್ಯ ಆಡಳಿತಾಧಿಕಾರಿಗಳ ಸಭೆಯಲ್ಲಿ ಪಾಲಿಕೆಯ ಕಾಮಗಾರಿ ಇಲಾಖೆಯು ಹೊಸದಾಗಿ ಸೇರ್ಪಡೆಗೊಳ್ಳುವ ಪ್ರದೇಶಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಪ್ರತಿ ಚದರ ಮೀಟರ್ ಒಂದಕ್ಕೆ ತಗಲಬಹುದಾದ ವೆಚ್ಚದ ಅಂದಾಜಿನ ಬಗ್ಗೆ ನೀಡಿದ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಂಡು ಮಾನ್ಯ ಆಡಳಿತಾಧಿಕಾರಿಗಳು ತಮ್ಮಲ್ಲಿ ವಿಹಿತವಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿಯ ಅಧಿಕಾರಗಳನ್ನು ಚಲಾಯಿಸಿ ಈ ಕೆಳಕಂಡ ದರಗಳಲ್ಲಿ ಮೇಲ್ಮಾಟು ಅಂದರೆ ಬೆಟರ್ಮೆಂಟ್ ಚಾರ್ಜಸ್ನ ವಿಧಿಸಿ ಹೊಸದಾಗಿ ಸೇರ್ಪಡೆಗೊಳ್ಳುವ ಅರ್ಜಿ ಆಸ್ತಿಗಳ ತೆರಿಗೆ ನಿರ್ಧರಣೆ ಮತ್ತು ಖಾತಾ ನೋಂದಣಿಯನ್ನು ಮಾಡುವುದಕ್ಕೆ ಅನುಮೋದನೆ ನೀಡಿರುತ್ತಾರೆ. ಇದು 2007 ನಾವು ತಗೊಂಡಂಥ ನಿರ್ಧಾರ. ಈ 110 ಹಳ್ಳಿಗಳು 7 ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಂಪೂರ್ಣ ಆಸ್ತಿನ ಬೃಹತ್ ಬೆಂಗಳೂರು ನಗರ ಪಾಲಿಕೆಯ ರಿಜಿಸ್ಟ್ರಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥ ಎಲ್ಲ ನಿರ್ಧಾರ ತೆಗೆದುಕೊಂಡಿದ್ದು. ಆ ಸಂದರ್ಭದಲ್ಲಿ ರೇಟನ್ನು 60 ಚದರ ಮೀಟರ್ಗೆ ಮತ್ತು ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ ಸ್ವತ್ತುಗಳಿಗೆ 200 ರೂಪಾಯಿ ಫಿಕ್ಸ್ ಮಾಡಿದ್ದು. 60 ಚದರ ಮೀಟರ್ಗೆ ಮೇಲ್ಪಟ್ಟು 120 ಮೀಟ್ರ್ವರೆಗೆ ವಿಸ್ತೀರ್ಣ ಇರ್ತಕ್ಕಂಥದ್ದಕ್ಕೆ 300 ರೂಪಾಯಿ ಮಾಡಿದ್ದು. ಆ 400 ರೂಪಾಯಿ ಬೆಟರ್ಮೆಂಟ್ ಚಾರ್ಜಸ್. ದೆನ್ 120 ಚದರ ಮೀಟರ್ ವಿಸ್ತೀರ್ಣಕ್ಕಿಂತ ಮೇಲ್ಪಟ್ಟ ಸ್ವತ್ತುಗಳಿಗೆ 600 ರೂಪಾಯಿ ಮಾಡಿದ್ದು. ಅದರ ಮೇಲೆ ಒಂದು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಇದು ಒಂದೇ ಅಲ್ಲ ಆದೇಶ, ಕೋರ್ಟ್ ಆದೇಶ ಹಲವಾರು ಆದೇಶಗಳಿವೆ. ಈ ಯಾರೋ ಒಂದು ಪ್ರೈವೇಟ್ ಬಿಲ್ಡರ್ ಹೋಗ್ತಾನೆ ಕೋರ್ಟಿಗೆ, ಕೋರ್ಟ್ನಲ್ಲಿ ಕೆಲವು ತೀರ್ಮಾನ ಕೊಡ್ತಾರೆ. ಖಾತಾ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಡೈರೆಕ್ಟಾಗಿ ಕ್ಲಿಯರೆನ್ಸ್ ಕೊಟ್ಟವ್ರೆ. ಇದರಲ್ಲಿ ಏನು ಹೇಳ್ತಾರೆ, ಇಲ್ಲಿ ದ ರೆಸ್ಪಾಂಡೆಂಟ್ಸ್ ಆರ್ ಡೈರೆಕ್ಟೆಡ್ ಟು ಕನ್ಸಿಡರ್ ದ ಪಿಟಿಷನರ್ಸ್ ಅಪ್ಲಿಕೇಶನ್ annexed A and effect registration of Khata in the name of the petitioner. If the application is found otherwise to be in accordance with law, in any event, within a fortnight from today, 15 ದಿವಸದಲ್ಲಿ ಮಾಡಬೇಕು ಖಾತೆಗಳನ್ನ ಅಂತೇಳಿ ಕೋರ್ಟ್ ಆದೇಶವೂ ಇದೆ.
ಹಲವಾರು ಆದೇಶಗಳಿದೆ. ಇದು ಒಂದು ಆದೇಶ ನಿಮ್ಗೆ ಗಮನಕ್ಕೆ ತಂದೆ. ಇದು ಆ ಸಂದರ್ಭದಲ್ಲೇ ಟ್ಯಾಕ್ಸ್ಗಳನ್ನೂ ಕಟ್ಟಿಸ್ಕೊಂಡವ್ರೆ. 18,000 19,000 ಈಗೆಲ್ಲ ಅಮೌಂಟ್ಗಳನ್ನೂ ಕಟ್ಟಿದ್ದಾರೆ 2007ರಲ್ಲಿ ಏನು. ಈಗ 2007 2009 5 ಕೋಟಿ